ಓಂ ಭೇದವ್ಯಪದೇಶಾಚ್ಚಾನ್ಯಃ ಓಂ ಪೂರ್ಣಾನಂದಃ ಅಂತರಃ ಖವತ್ ನನು ಕಥಂ ಸರ್ವಗತಸ್ಯಾಪಿ ವಿಷ್ಣುಃ ಅಲ್ಪದೇಶೆ ಚಂದ್ರಾದಿ ಅಂತರವಸ್ಥಾನಂ ನಹಿ ಸರ್ಷಪಾಂತರ್ಬ್ರಹ್ಮಾಂಡಸ್ಯ ಅವಸ್ಥಾನಂ ಸಂಭವದುಕ್ತಿಕಂ ಇತ್ಯತೋಪಿ ಅಂತರಃ ಇತಿ. ಅಂತರಃ ಎಂಬ ಶಬ್ದವನ್ನೇ ಇನ್ನೂ ಒಂದು ಸಂಶಯಕ್ಕೆ ಪರಿಹಾರ ರೂಪವಾಗಿಯೂ ಕೂಡ ನಾವು ತಗೊಳ್ಬಹುದು ಅಂತ ರಾಘವೇಂದ್ರ ಸ್ವಾಮಿಗಳು ಹೇಳ್ತಿದ್ದಾರೆ. ಇಲ್ಲೊಂದು ಪ್ರಶ್ನೆ, ಈಗ ಭಗವಂತ ಎಲ್ಲ ಕಡೆ ಇದ್ದಾನೆ, ಹೌದು, ಚಂದ್ರನೊಳಗೂ ಇದ್ದಾನೆ ಅಂತ ನೀವು ಹೇಳ್ತಿದ್ದೀರಿ. ಆದರೆ ಅವನು ಅಲ್ಪ ದೇಶದೊಳಗಿರೋದು ಹೇಗೆ? ಎಲ್ಲಾ ಕಡೆ ಇರುವಂಥದ್ದು ಬಹಳ ದೇಶದಲ್ಲಿದೆ ಅಂತ ಅರ್ಥ. ಎಲ್ಲಾ ಕಡೆ ಇರುವಂತಹ ಸಂಗತಿಯು ಬಹಳ ದೇಶದಲ್ಲಿ, ಎಲ್ಲಾ ಕಡೆ ಇರುವಂಥದ್ದು ದೊಡ್ಡದಾಗಿರ್ತದೆ. ಆ ದೊಡ್ಡದಾಗಿರುವುದು ಕಡಿಮೆ ದೇಶದಲ್ಲಿ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತ ನಮ್ಮ ಪ್ರಶ್ನೆ. ಈಗ ಚಂದ್ರ, ಇಂದ್ರ ಮೊದಲಾದ ಸಣ್ಣವರಲ್ಲಿ ಅದು ಇರ್ಲಿಕ್ಕೆ ಹೇಗೆ ಸಾಧ್ಯ? ಅಂತರವಸ್ಥಾನಂ ಕಥಂ? ಈ ಸರ್ಷಪಾಂತಹ ಬ್ರಹ್ಮಾಂಡಸ್ಯ ಅವಸ್ಥಾನಂ ಸಂಭವತ್. ಬ್ರಹ್ಮಾಂಡ ಅಂತನ್ನುವುದು ಸಾಸಿವೆಗಿಂತ ದೊಡ್ಡದು. ಆ ಸಾಸಿವೆಗಿಂತ ದೊಡ್ಡದಾಗಿರುವಂತಹ ಬ್ರಹ್ಮಾಂಡ ಅಂತನ್ನುವುದು ಸಾಸಿವೆ ಒಳಗೆ ಇರ್ಲಿಕ್ಕೆ ಸಾಧ್ಯನಾ? ಇರುವುದು ಸಾಧ್ಯ ಇಲ್ಲ. ಅದರ ಸಂಭವದುಕ್ತಿಕಂ, ಅದನ್ನ ಯಾರು ಯುಕ್ತಿಯಿಂದ ಸಮರ್ಥನೆ ಮಾಡ್ಲಿಕ್ಕೆ ಸಾಧ್ಯನಾ? ಅದು ಸಾಧ್ಯ ಇಲ್ಲ. ಆದ್ರಿಂದ ಸರ್ವಗತನಾದಂಥ ಸರ್ವವ್ಯಾಪ್ತನಾದಂಥ ಈ ವಿಷ್ಣು ಅವನು ಚಂದ್ರಾದಿಗಳ ಒಳಗೆ ಇರುವುದು ಹೇಗೆ ಅಂತ ಈ ಒಂದು ಪ್ರಶ್ನೆ ಇಲ್ಲಿ ಬಂದಿದೆ. ಇತ್ಯತೋಪಿ, ಈ ಪ್ರಶ್ನೆಗೂ ಕೂಡ ಅಂತರಹ ಅಂತಾನೆ ಈಗ ಉತ್ತರ ಕೊಡ್ತಿದ್ದಾರೆ. ಖವತ್ ಇತಿ ಇಹ ಅಪಿ ಅನ್ವೇತಿ. ಅಂತರಹ ಖವತ್, ಆಕಾಶದಂತೆ ಅವನು ಎಲ್ಲದರೊಳಗಿದ್ದಾನೆ ಅಂತ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಈ ಪೂರ್ಣಾನಂದ ಅಂತರಹ ಖವತ್ ಅಂತ ಏನಿದೆಯಲ್ಲ, ಖ ಅಂದ್ರೆ ಆಕಾಶ ಅಂತ ಅರ್ಥ. ಆ ಆಕಾಶ ಅಂತ ಅನ್ನೋದಕ್ಕೆ ಈ ಮುಂದೆ ಇನ್ನೊಂದು ಪ್ರಯೋಜನ ಇದೆ. ಅದು ಆಕಾಶ ಶಬ್ದವಾಚ್ಯ ಪರಮಾತ್ಮ ಹೇಗೆ, ಆಕಾಶ ಇತ್ಯಾದಿ ಶಬ್ದವಾಚ್ಯ ಪರಮಾತ್ಮ ಹೇಗೆ ಅಂತ ಅದನ್ನು ಪ್ರಾಯ ಮುಂದೆ ಹೇಳುವಂತ ಪ್ರಯತ್ನ ಅಲ್ಲಿನ ಕಡೆ ಮಾಡ್ತಾರೆ. ಆದರೆ ಅದಷ್ಟು ಮಾತ್ರ ಅಲ್ಲ, ಇಲ್ಲಿ ಅಂತರ ಅಂದ್ರೆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಅಂತನ್ನೋದನ್ನ ಸಮರ್ಥನೆ ಮಾಡ್ಲಿಕ್ಕಾಗಿ ಆ ಅಂತರ ಅಂತನ್ನೋದನ್ನ ಖವತ್ ಅನ್ನೋದನ್ನ ಉಪಯೋಗ ಮಾಡಿದ್ದಾರೆ. ಖವತ್ ಆಕಾಶದಂತೆ, ಅಂತರಹ ಎಲ್ಲ ಕಡೆ ಇದ್ದಾನೆ ಭಗವಂತ ಅಂತ ಅದರ ಅರ್ಥ. ಅದನ್ನೇ ಮುಂದೆ ಖವತ್ ಆಕಾಶವತ್ ಅಂತರಹ ಅಂತಸ್ಥಃ ಅಂತ ರಾಘವೇಂದ್ರ ಸ್ವಾಮಿಗಳು ವಿವರಣೆ ಮಾಡಿದ್ದಾರೆ. ಯಥಾ ವ್ಯಾಪ್ತೋಪಿ ಆಕಾಶ, ಆಕಾಶ ಅಂತ ಅನ್ನೋದು ವ್ಯಾಪ್ತ, ಅದು ನೀವು ಒಪ್ತೀರಿ, ನಾವು ಒಪ್ಪಿದ್ದೀವಿ. ಆದರೂ ಕೂಡ ಏಕದೇಶೇ ವರ್ತತೆ. ಎಲ್ಲಾ ಕಡೆ ಇರುವಂತಹ ಆಕಾಶ ನಾವ್ಯಾವುದೋ ಒಂದು ಸಣ್ಣ ದೇಶವನ್ನು ತೋರಿಸಿ ಅಲ್ಲಿ ಇದೆಯೋ ಇಲ್ಲವೋ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಇಲ್ಲ ಅಂತ ಯಾರು ಹೇಳೋದಿಲ್ಲ. ಏಕದೇಶ ವರ್ತತೆ. ತಥಾ ವಿಷ್ಣುರಪಿ ತರ್ಥಃ, ಹಾಗೆ ವಿಷ್ಣುವು ಕೂಡ ಎಲ್ಲಾ ಕಡೆ ಇದ್ದಾನೆ ಅಂತ ಅದರ ಅಭಿಪ್ರಾಯ ಆಗ್ತದೆ. ಇದು ಭಾಗವತದ 7ನೇ ಸ್ಕಂದದ 7ನೇ ಅಧ್ಯಾಯದ 39ನೇ ಶ್ಲೋಕದಲ್ಲಿ ಒಂದು ಕಡೆ ಬಂದಿದೆ. ಕೋಟಿ ಪ್ರಯಾಸೋಸುರ ಬಾಲಕಾಹ ಹರೇ ರೂಪಾಸನೆ ಸ್ವೇ ಹೃದಯ ಛಿದ್ರವಸ್ಥಿತೆ ಅಂತ ಅದೊಂದು ಶ್ಲೋಕ. ಭಾಗವತದ 7ನೇ ಸ್ಕಂದದಲ್ಲಿ ಆ ಪ್ರಹ್ಲಾದ ಆ ದೈತ್ಯ ಬಾಲಕರಿಗೆ ನಾನಾ ರೀತಿಯಾದ ತತ್ವಗಳನ್ನು ಉಪದೇಶ ಮಾಡುವಂತಹ ಒಂದು ಪ್ರಸಂಗ. ಅವನು ಬೇರೆ ಬೇರೆ ತತ್ವಗಳಿಂದ ಉಪದೇಶ ಮಾಡಿದಾಗ ಅಂಥ ಅದ್ಭುತವಾದ ಶ್ರೇಷ್ಠವಾದ ವ್ಯಕ್ತಿತ್ವ ಇರುವಂತಹ ಪರಮಾತ್ಮನನ್ನ ನಾವು ಹೇಗೆ ತಿಳ್ಕೋಬೇಕು ಅಂತ ಒಂದು ಜಿಜ್ಞಾಸೆ ಅವ್ರಿಗೆ ಬರ್ತದೆ. ಮತ್ತೆ ನೀನ್ ಹೇಗೆ ಅವನ ಬಗ್ಗೆ ತಿಳ್ಕೊಂಡಿ, ಆ ಪರಮಾತ್ಮನ ಬಗ್ಗೆ, ಆ ಪರಮಾತ್ಮನ ಜ್ಞಾನ ನಿನಗೆ ಹೇಗಾಯಿತು ಅಂತ ಅವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಅವನು ಈಗ ಅವ್ರಿಗೆ ಮಾತು ಹೇಳ್ತಾನೆ. ಅಸುರ ಬಾಲಕರೇ, ಭಗವಂತನ ಉಪಾಸನೆಯಲ್ಲಿ ಏನು ಹೆಚ್ಚಿನ ಪ್ರಯಾಸ ಇದೆ? ಏನೂ ಕಷ್ಟ ಇಲ್ಲ, ಅನಾಯಾಸವಾಗಿ ಅವನನ್ನು ಉಪಾಸನೆ ಮಾಡಬಹುದು. ಎಲ್ಲೋ ಹೊರಗಡೆ ಅವನನ್ನ ನಾವು ಹುಡುಕಬೇಕಾದ ಕಾರಣ ಇಲ್ಲ. ಪ್ರತಿಯೊಬ್ಬರ ಹೃದಯದಲ್ಲಿ, ಪ್ರತಿಯೊಬ್ಬರ ಶರೀರದಲ್ಲಿ, ಹೃದಯದಲ್ಲಿಯೇ ಅವನಿದ್ದಾನೆ. ಹೇಗಿದ್ದಾನೆ ಅಂದ್ರೆ ಆಕಾಶದಂತೆ ಇದ್ದಾನೆ. ಆಕಾಶ ಅಂತನ್ನುವುದು ನಮ್ಮ ಒಳಗೂ ಇದೆ, ಹೊರಗೂ ಇದೆ, ನಿಮ್ಮೊಳಗೂ ಇದೆ, ನಿಮ್ಮ ಹೊರಗೂ ಇದೆ ಅಂತನ್ನೋದು ನಮಗೂ ಗೊತ್ತು, ನಿಮಗೂ ಗೊತ್ತು. ಆ ಥರ ಇವನು ಕೂಡ ನಮ್ಮ ಎಲ್ಲಾ ಜೀವರಲ್ಲಿ ಹೃದಯದಲ್ಲಿ ಆಕಾಶದಂತೆ ಇದ್ದಾನೆ, ಇದ್ದು ಆತ್ಮನಿಗೆ ಸ್ನೇಹಿತನಾಗಿದ್ದಾನೆ ಅಂತ ಹೀಗಾದರ ತಾತ್ಪರ್ಯ.
ಕಹ ಅತಿ ಪ್ರಯಾಸ, ಏನು ದೊಡ್ಡ ಪ್ರಯಾಸ ಇದೆ? ಅಸುರ ಬಾಲಕಾಹ ಅಂತ ಅವರಿಗೆ ಸಂಬೋಧನೆ. ಹರೇಹೇ ಉಪಾಸನೆ, ಭಗವಂತನ ಉಪಾಸನೆಯಲ್ಲಿ ಏನು ಕಷ್ಟ ಇದೆ? ಸ್ವೇ ಹೃದಯ ಛಿದ್ರವತ್ ಸತಃ. ಸ್ವೇ ಹೃದಯ ಅಂದ್ರೆ ಸ್ವೇ ತನ್ನ ಹೃದಯದಲ್ಲಿ ಛಿದ್ರವತ್ ಆಕಾಶದಂತೆ ಸತಃ ಇರುವಂತಹ ಹರೇಹೇ ಭಗವಂತನ ಉಪಾಸನೆ ಕಹ ಅತಿ ಪ್ರಯಾಸ, ಏನು ಕಷ್ಟ ಇದೆ? ಅಸ್ಯ ಆತ್ಮನಃ ಸಖ್ಯು ಅಶೇಷ ದೇಹಿನಾಂ, ಇವನು ಆತ್ಮ ಆಗಿದ್ದಾನೆ, ಎಲ್ಲರ ಅಂತರ್ಯಾಮಿಯಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ ಮತ್ತು ಗೆಳೆಯನೂ ಆಗಿದ್ದಾನೆ. ಅಶೇಷ ದೇಹಿನಾಂ, ಎಲ್ಲಾ ಜೀವರಿಗೂ ಕೂಡ ಹಾಗೆ ಗೆಳೆಯನಾಗಿದ್ದಾನೆ. ಸಾಮಾನ್ಯತಃ ಕಿಂ ವಿಷಯೋಪಪಾದನೈಹೇ, ನಾವು ಇದೆಲ್ಲವನ್ನು ಕೂಡ ನಾವು ಸಮರ್ಥನೆ ಮಾಡಬೇಕಾಗಿಲ್ಲ, ದೂರ ಎಲ್ಲೂ ಹೋಗಬೇಕಾಗಿಲ್ಲ, ಪ್ರಯತ್ನ ಮಾಡಬೇಕಾಗಿಲ್ಲ ಅಂತ ಅದಕ್ಕೆ ಅರ್ಥ. ನಾನು ಮೂಲ ಭಾಗವತದ ಟಿಪ್ಪಣಿಗಳನ್ನು ಇತ್ಯಾದಿಗಳನ್ನು ನೋಡಿ ಏನು ಹೇಳಿಲ್ಲ, ಸರಳವಾಗಿ ಆ ಶ್ಲೋಕದ ಅರ್ಥ ಏನಿದೆ ಅಂತ ನಾನು ಹೇಳಿದ್ದೇನೆ. 7ನೇ ಸ್ಕಂದದ 7ನೇ ಅಧ್ಯಾಯದ 39ನೇ ಶ್ಲೋಕ ಅದು ಬೇರೆ ಪಾಠಕ್ಕನುಸಾರ ಸ್ವಲ್ಪ ಅಧ್ಯಾಯಗಳ ಹಿಂದೆ ಮುಂದೆ ಇದ್ರೂ ಇರಬಹುದು. ಅಲ್ಲಿ ಅಂತೂ ಪ್ರಹ್ಲಾದ ತನ್ನ ಸ್ನೇಹಿತರಿಗೆ ಹೇಳಿದಂಥ ಮಾತು. ತದುಕ್ತಂ ಸಪ್ತಮ ಸ್ಕಂದೆ ಅಂತ ರಾಘವೇಂದ್ರ ಸ್ವಾಮಿಗಳು ಆ ಸಪ್ತಮ ಸ್ಕಂದದಲ್ಲಿ ಬಂದಂತಹ ಮಾತನ್ನ ನೆನಪು ಮಾಡಿಕೊಡ್ತಾ ಇದ್ದಾರೆ. ಈ ಶ್ಲೋಕಕ್ಕೆ ಆಚಾರ್ಯರ ಭಾಗವತ ತಾತ್ಪರ್ಯನೂ ಕೂಡ ಇದೆ. ಅಶೇಷಿ ದೇಹಿನಾಂ ಸಾಮಾನ್ಯತೋ ಹೃದಯಸ್ಥತ್ವೇನ, ಎಲ್ಲ ದೇಹಿಗಳ ಹೃದಯದಲ್ಲಿ ಸಾಮಾನ್ಯವಾಗಿ ಇದ್ದೇ ಇದ್ದಾನೆ ಅಂತ ಅದರ ತಾತ್ಪರ್ಯ. ಸತ್ಯಧರ್ಮ ಸ್ವಾಮಿಗಳದು ಮೊದಲಾದವ್ರದ್ದು ಟಿಪ್ಪಣಿ ಇದೆ ಅಲ್ಲಿ. ನಮಗೆ ನಮ್ಮ ಹೃದಯದಲ್ಲಿರುವಂತಹ ಪರಮಾತ್ಮನ ಆ ವಿಶಿಷ್ಟವಾದ ರೂಪ ಯಾವುದು, ಅದರ ಆಕಾರ ಏನು, ಗುಣ ಏನು ಅಂತ ಅನ್ನೋದು ನಮ್ಗೆ ಗೊತ್ತಾಗದೇ ಇರಬಹುದು. ಆದರೆ ಸಾಮಾನ್ಯತಃ ಹೃದಯಸ್ಥಿತತ್ವೇನ ಉಪಾಸನ, ನಮ್ಮ ಹೃದಯದಲ್ಲಿ ಅವನು ಇದ್ದಾನೆ ಅಂತ ಇಷ್ಟು ಉಪಾಸನೆ ಮಾಡ್ಲಿಕ್ಕೆ ಏನು ಕಷ್ಟ ಇಲ್ಲಲ್ಲ, ವಿಶೇಷ ದರ್ಶನ ಏನು ಅದಕ್ಕೆ ಬೇಕಾಗಿಲ್ಲ ಅಂತ ಆಚಾರ್ಯ ಭಾಗವತ ತಾತ್ಪರ್ಯದ ಅಭಿಪ್ರಾಯ. ಸಾಮಾನ್ಯತೋ ಹೃದಯಸ್ಥಿತತ್ವೇನ ಇತ್ಯೇತತ್ ಉಪಾಸನೆ, ಸತ್ಯಧರ್ಮ ಸ್ವಾಮಿಗಳ ವಾಕ್ಯ. ಅವನು ಹೃದಯದಲ್ಲಿದ್ದಾನೆ ಅಂತ ಸಾಮಾನ್ಯವಾದ ಉಪಾಸನೆ, ಯಾವ ರೂಪದಿಂದ ಇದ್ದಾನೆ ಇತ್ಯಾದಿ ಯಾವುದೂ ಬೇಕಾಗಿಲ್ಲ, ಹಾಗೆ ಉಪಾಸನೆ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಅಂತ ಅಭಿಪ್ರಾಯ. ಸ್ಮಾಭಿ ಕೃತಾಯಾಂ ತಸ್ಯಾಂ ಸ ಸುಲಭ ಭಾಷತೆ. ಹೇ ಅಸುರ ಬಾಲಕಾಹ, ದೈತ್ಯ ಬಾಲಕರೇ, ಅಶೇಷ ದೇಹಿನಾಂ, ಎಲ್ಲಾ ಜೀವಿಗಳಿಗೂ ಕೂಡ ಸಾಮಾನ್ಯತಃ ಸಾಧಾರಣತ್ವೇನ, ಸಾಧಾರಣವಾಗಿ ಹೃದಯ ಸ್ವೇಚ್ಛ, ತನ್ನ ಹೃದಯದಲ್ಲಿ ಛಿದ್ರವತ್ ಆಕಾಶವತ್ ಸತಃ ಇರುವಂತಹ, ಸತಾ ಅಂದ್ರೆ ಸದಾ ವಿದ್ಯಮಾನಸೆ, ಯಾವಾಗಲೂ ಇರುವಂತಹ ಹರೇಹೇ ಉಪಾಸನೆ ಅತಿ ಪ್ರಯಾಸ ಕಹ, ಯಾವ ಕಷ್ಟದ ಪ್ರಯಾಸ ಇದೆ, ಏನೂ ಕೂಡ ಇಲ್ಲ, ಅಂತ ವಿಶೇಷ ಪ್ರಯತ್ನವನ್ನೇನು ಮಾಡಬೇಕಾಗಿಲ್ಲ. ಅಸ್ಯ ಆತ್ಮನಃ, ಈ ಜೀವ ಸಮೂಹಕ್ಕೆ ಗೆಳೆಯನಾಗಿದ್ದಾನೆ ಈ ಭಗವಂತ, ದ್ವಾಸಪರ್ಣ ಇತ್ಯಾದಿ ಕಡೆಗಳಲ್ಲಿ ಹೇಳಿರುವುದರಿಂದ. ಏತದ್ ವಿಷಯೇ ಉಪಪಾದನೈ ಶಾಸ್ತ್ರೈ ಕಿಂ ಪ್ರಯೋಜನಂ, ಶಾಸ್ತ್ರ ಇದನ್ನು ಬಹಳ ಹೇಳಬೇಕಾಗಿದೆಯೇನು? ಸಾಮಾನ್ಯತಃ ಕಿಂ ವಿಷಯೋಪಪಾದನೈ, ಇದು ಸತ್ಯಧರ್ಮ ಸ್ವಾಮಿಗಳ ಅಭಿಪ್ರಾಯ ನೋಡಿ ಹೇಳ್ತಿರೋದು ನಾನು. ಶಾಸ್ತ್ರ ಆ ಭಗವಂತನ ವಿಶಿಷ್ಟ ರೂಪದ ಕುರಿತಾಗಿ ಅನೇಕ ವರ್ಣನೆಗಳನ್ನು ಮಾಡಬೇಕು, ಒಪ್ಪೋಣ. ಆದರೆ ಸಾಮಾನ್ಯವಾಗಿ ಹೃದಯದಲ್ಲಿದ್ದಾನೆ ಅಂತ ಅನ್ನೋದನ್ನ ನಮಗೆ ಶಾಸ್ತ್ರದ ಮೂಲಕ ತಿಳ್ಕೊಳ್ಳಿಕ್ಕೆ ಆಗದೆ ಹೋದ್ರೆ ಯಾಕೆ ಕಷ್ಟಪಡಬೇಕು? ಶಾಸ್ತ್ರ ಹೇಳುವುದು ವ್ಯರ್ಥ ಅಂತ ಅಭಿಪ್ರಾಯ ಅಲ್ಲ, ಅದಕ್ಕೊಂದು ತುಂಬಾ ಸುಂದರವಾದ ಅರ್ಥ ಇದೆ, ಮಹಾಭಾರತದಲ್ಲಿ ಅದು ಬಂದಿದೆ. ತಸ್ಮಾತ್ವಂ ಗಹನಾನ್ ಸರ್ವಾನ್ ತ್ಯಕ್ತ್ವಾ ಶಾಸ್ತ್ರಾರ್ಥ ವಿಸ್ತರಾನ್ ಅನನ್ಯಚೇತಾ ಧ್ಯಾಯಸ್ವ ನಾರಾಯಣ ಮಜಂ ಹರಿಂ ಅಂತ. ಈಗ ಶಾಸ್ತ್ರಾರ್ಥಗಳನ್ನು ನೀನು ಓದ್ತಾ ಇರ್ತೀನಿ, ಓದುವಾಗ ನಿನಗದು ಬಹಳ ಗಹನವಾಗಿ ಕಂಡ್ರೆ, ಇದು ಭೀಷ್ಮರು ಯುಧಿಷ್ಠಿರನಿಗೆ ಹೇಳೋ ಮಾತು ಗಮನಿಸಬೇಕು. ಆ ಶಾಸ್ತ್ರದ ವಿಷಯ ಅಂತ ನಿನಗೆ ಬಹಳ ಗಹನವಾಗಿ ಕಂಡ್ರೆ ಅದನ್ನ ಬಿಟ್ಬಿಡ, ತ್ಯಕ್ತ್ವ ಬಿಟ್ಬಿಡು, ಅದನ್ನ ಬಿಟ್ಬಿಡು ಅಂದ್ರೆ ತಾತ್ಕಾಲಿಕವಾಗಿ ದೂರ ಇಟ್ಟಿರೋ, ಅದು ಅರ್ಥ ಆಗೋದು ಸಮಯ ಬಂದಾಗ ಆಗ್ತದೆ. ಈಗ ಅನನ್ಯ ಚೇತಾಹ ಧ್ಯಾಯಸ್ವ ನಾರಾಯಣ ಮಜಂ ವಿಭುಂ, ಈಗ ನಾರಾಯಣನ ಧ್ಯಾನ ಮಾಡು ಸಾಕು. ಹೆಚ್ಚಿನ ಗಹನವಾದ ಶಾಸ್ತ್ರಾರ್ಥಗಳು ಅರ್ಥ ಆಗದಿದ್ರು ಅದನ್ನ ಆ ಕಡೆ ಇಟ್ಟಿರು ಸದ್ಯ ಅಂತ ಅರ್ಥ. ಹಾಗಿಲ್ಲೂ ಕೂಡ ಶಾಸ್ತ್ರ ಅವನನ್ನ ಉಪಾದನೆ ಮಾಡಬೇಕಾಗಿಲ್ಲ ಅಂತ ಅರ್ಥ ಅಲ್ಲ, ಅವನನ್ನ ಈ ಸದ್ಯ ಈಗ ನೀನು ಸಾಧಾರಣ ಉಪದೇಶ ಮಾಡಿದರೆ ಸಾಕು ಅಂತ ಅರ್ಥ. ಇಲ್ಲಿ ಸ್ವಾರಸ್ಯದ ಸಂಗತಿ ಅಂದ್ರೆ ಸತ್ಯಧರ್ಮ ಸ್ವಾಮಿಗಳು ಅರ್ಭಕೌಕಸ್ತ್ವಾತ್ ತದ್ವ್ಯಪದೇಶಾಚ್ಚ ನೇತಿ ಚೇನ್ನ ನಿಚಾಯತ್ವಾತ್ ಏವಂ ವ್ಯೋಮವಚ್ಚ ಇತ್ಯಾದೇಹೇ ಅಂತ ಮುಂದೊಂದು ಸೂತ್ರವನ್ನು ಉದ್ಧರಿಸಿದ್ದಾರೆ. ಆ ರಾಘವೇಂದ್ರ ಸ್ವಾಮಿಗಳು ಕೂಡ ಅಲ್ಲಿ ಸೂತ್ರವನ್ನು ಉದ್ಧರಿಸಿದ್ದಾರೆ ನೋಡಿ, ಅದು ಆಶ್ಚರ್ಯವಾಗಿ ಅನ್ಕೊಂಡಿತ್ತು. ಬರೇ ಮೂಲ ಶ್ಲೋಕ ನಾನು ಓದುವಾಗ
ಅದು ಸತ್ಯಧರ್ಮ ಸ್ವಾಮಿಗಳ ವ್ಯಾಖ್ಯಾನವನ್ನು ಇನ್ನೂ ತೆಗೆದೇ ಇದ್ದಾಗ ಆ ಸೂತ್ರವನ್ನು ಅವರು ನೆನಪು ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದು ನಮ್ಗೆ ಗಮನಕ್ಕೆ ಬರಲಿಲ್ಲ. ರಾಘವೇಂದ್ರ ಸ್ವಾಮಿಗಳು ಭಾಗವತ ಆ ಶ್ಲೋಕವನ್ನು ಮತ್ತೆ ಮುಂದೆ ಲಿಂಗಪಾದಿ ಏತಚ್ಚ ಲಿಂಗಪಾದೀಯ ಆದ್ಯನಯೇ ನಿಚಾಯತ್ವಾದೇವಂ ವ್ಯೋಮವಚ್ಚ ಅಂತ ಬಂದಿದೆ ನೋಡಿ. ಮೊದಲು ಭಾಗವತವನ್ನು ನೆನಪು ಮಾಡಿಕೊಂಡು ಆಮೇಲೆ ಆ ಸೂತ್ರವನ್ನು ನೆನಪು ಮಾಡ್ಕೊಂಡಿದ್ದಾರೆ. ಅದು ನಿಚಾಯತ್ವಾತ್ ಅನ್ನೋ ಸೂತ್ರ ಅಲ್ಲ, ಅದು ಅರ್ಭಕೌಕಸ್ತತ್ವಾತ್ ತದ್ವ್ಯಪದೇಶ. ನಾಳೆ ಹೇಳ್ತೇನೆ ನಾನು. ಅದು 1ನೇ ಅಧ್ಯಾಯದ 2ನೇ ಪಾದದ 7ನೇ ಸೂತ್ರ ಅದು. ಹೀಗೆ ಭಾಗವತ ಶ್ಲೋಕ ನೆನಪು ಮಾಡಿಕೊಂಡು ಬ್ರಹ್ಮಸೂತ್ರ ನೆನಪು ಮಾಡ್ಕೊಂಡಿದ್ದಾರೆ. ಮುಂದೆ ಸತ್ಯಧರ್ಮ ಸ್ವಾಮಿಗಳು ಭಾಗವತ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡುವಾಗ ಆ ಸೂತ್ರ ನೆನಪು ಮಾಡ್ಕೊಂಡಿದ್ದಾರೆ. ಅದನ್ನ ಸೂತ್ರದ ಅರ್ಥ ನಾನು ನಾಳೆ ಹೇಳ್ತೇನೆ. ಆಗ ರಾಘವೇಂದ್ರ ಸ್ವಾಮಿಗಳು ಸತ್ಯಧರ್ಮ ಸ್ವಾಮಿಗಳು ಇಬ್ರು ಏನ್ ಹೇಳಿದ್ದಾರೆ ಅಂತ ನೋಡಿದಂತ ಆಗ್ತದೆ. ಶಿವೋಪಪಾದನೈ ತದಾರ್ಜನೈ ಕಿಂ ಪ್ರಯೋಜನಂ. ಮತ್ತೆ ಇನ್ನೊಂದು ಅರ್ಥ ಏನಂದ್ರೆ, ಇಷ್ಟೆಲ್ಲ ಭಗವಂತನನ್ನು ನೀವು ಸುಲಭವಾಗಿ ಉಪಾಸನೆ ಮಾಡ್ಲಿಕ್ಕೆ ಸಾಧ್ಯ ಇರುವಾಗ ಶಾಸ್ತ್ರ ಅದನ್ನ ಯಾಕೆ ಹೇಳಬೇಕು? ನಿಮ್ಗೆ ಶಾಸ್ತ್ರ ಓದಲಿಕ್ಕಾಗದೆ ಹೋಗಿ ತಲೆ ಕೆಡಿಸ್ಕೋಬೇಡ್ರಿ ಅಂತ ಅಷ್ಟೇ ಅರ್ಥ ಅಲ್ಲ. ವಿಷಯೋಪಪಾದನೆ ರೂಪರಸಗಂಧಾದಿ ವಿಷಯಗಳಿಗೆ ಬೆನ್ನಹತ್ತಿ ಏನು ಉಪಯೋಗ? ಹಾಗೂ ಒಂದು ಅರ್ಥ, ಭಗವಂತನೆಂಬ ವಿಷಯವನ್ನು ಶಾಸ್ತ್ರ ಯಾಕೆ ಪ್ರತಿಪಾದನೆ ಮಾಡಬೇಕು? ಹೃದಯದಲ್ಲಿದ್ದಾನೆ ಅಂತ ಒಂದು ಅರ್ಥ. ಇನ್ನೊಂದು, ವಿಷಯ ಪದಾರ್ಥಗಳನ್ನು ಯಾಕೆ ನೀವು ಸೇವಿಸ್ತೀರಿ, ಅದನ್ನು ಬಿಟ್ಟು ಬಿಡಿ ಅಂತ ಮತ್ತೊಂದು ಅರ್ಥ. ಹೀಗೆ ಸತ್ಯಧರ್ಮ ಸ್ವಾಮಿಗಳು ಮತ್ತು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದೀನಿ. ಸೂತ್ರದ ಅರ್ಥವನ್ನು ನಾಳೆ ಹೇಳ್ತೇನೆ.